Good morning, ladies and gentlemen. I'm Captain Abhishek, and I'll be flying you safely to your destination today. Welcome aboard. Our crew is dedicated to ensuring your comfort and safety throughout the flight. We'll be reaching cruising altitude shortly. Thank you for choosing us, and we look forward to a smooth and enjoyable journey. ನಿಮ್ಗೆ ಗೊತ್ತಾ ನಾನು ಯಾಕೆ ಈ ಥರ ಇದ್ದೀನಿ ಇವತ್ತು ಅಂತ ಹೇಳ್ತೀನಿ ಬನ್ನಿ. ಸೊ ಬೆಳಗ್ಗೆ ಎದ್ದು ಮೊಬೈಲ್ ಹಾಗೆ ನೋಡ್ತಾ ಇದ್ದೆ, ಸ್ಕ್ರೋಲ್ ಮಾಡ್ತಾಯಿದ್ದೆ. ಯಾವುದೋ ಟೆನ್ಷನ್ ಇತ್ತು, ಅದು ನೋಡ್ತಾಯಿದ್ದೆ. ನೋಡಿದ್ರೆ ನನ್ನ ಬೆಸ್ಟ್ ಫ್ರೆಂಡ್ ಆಚೆ ಹೋಗ್ಬಿಟ್ಟಿಯಾನೆ. ಅದು ನನ್ನನ್ನು ಬಿಟ್ಬಿಟ್ಟು ಬೆಂಗಳೂರಿಗೆ ಬಂದು. ಸೊ ನನಗೆ ಆವಾಗಲೇ ಮೂಡ್ ಆಫ್ ಆಗೋಯ್ತು. ಹಾಗೆ ಮೊಬೈಲ್ನ ಮತ್ತೆ ವಾಪಸ್ ಚಾರ್ಜಿಗೆ ಹಾಕ್ಬಿಟ್ಟು ಹಂಗೆ ಎತ್ಕೊಂಡು ಕೋಪದಲ್ಲಿ ಏನು ಮಾಡಲಿ ಅಂತ ನೋಡ್ಬೇಕಾರೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬ್ರೆಡ್ಡಿಂಗ್ ಇದೆ ನೋಡಿ, ಮೇಲ್ಗಡೆ ಇದಿರುತ್ತಮ್ಮ ಟೆಕ್ಸ್ಚರ್, ಇದು 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 ನೋಡಿ ಸಾಫ್ಟ್ ಇರುತ್ತೆ ನೋಡಿ. ಬ್ಯಾಕ್ ಸೈಡ್ ಸಾಫ್ಟ್ ಇರುತ್ತೆ, ಮೇಲ್ಗಡೆ ಕ್ರಂಚಿ ಏನು ಮಾಡ್ತಾ ಇದ್ದೀರಾ ಹೊರಗಡೆ? ತಿನ್ನೋಡು ಜೈಲಲ್ಲಿ ಕೊಡ್ತಾರಲ್ಲ ತಿನ್ನೊಂದು ಪೀಸು ಆಂಟಿ ಕೊಡ್ತೀನಿ ನೀನು ಫಸ್ಟ್ ತಿನ್ನು. ಉಪ್ಪಾಕಿಲ್ಲ ಅಷ್ಟೇ. ಏನಾಗಿದೆ ಏನಾಗಿದೆ ಆಮೇಲೆ ಬಂದು ಫ್ಲೇವರು ಆಮೇಲೆ ಚಟ್ನಿ ಹಾಕಿದ್ದೀರಲ್ಲ ಅದ್ರ ಸೊ ರಾತ್ರಿ ಎಲ್ಲ ಅವನ ಹತ್ರ ಸ್ವಲ್ಪ ಎಲ್ಲ ಜಗಳ ಆಗಿತ್ತು. ನಮ್ಮ ಫ್ರೆಂಡು ನಾನು ಸ್ವಲ್ಪ ಎಲ್ಲ ಜಗಳ ಮಾಡ್ಕೊಂಡ್ವಿ. ಆಮೇಲಿಂದ ನಾನು ಪ್ರಣ ಥರ ಕಾಯ್ತಾ ಇದ್ದೆ ಏನು ಮಾಡಲಿ ಅಂತ. ಸೊ ಸಣ್ಣ ವಿಚಾರಕ್ಕೆ ನಾವು ಜಗಳ ಮಾಡ್ಕೊಳ್ಳೋದು, ದೊಡ್ಡ ವಿಚಾರಕ್ಕೆಲ್ಲ ಏನಕ್ಕೂ ಜಗಳ ಮಾಡ್ಕೊಳ್ಳಲ್ಲ. ಸೊ ನಾನು ಕಾಯ್ತಾ ಇದ್ದೆ. ಅವ್ನು 20 ಸಲ ಫೋನ್ ರಿಸೀವ್ ಮಾಡಿದೆ. ಆಮೇಲೆ ಅವನೇ ಬಂದ. ಆಮೇಲೆ ಎತ್ಕೊಂಡು ನಾನು ರಿವೆಂಜ್ ತೀಸ್ಕೋಬೇಕು, ಅವ್ನು ಹೆಂಗೆ ತೀಸ್ಕೊಳ್ಳಲ್ಲ. ಸೊ ಅವ್ನು ನಿನ್ನೆ ಹೋಗಿದ್ದು ರೆಸ್ಟೋರೆಂಟಿಗೆ, ಮತ್ತೆ ಇವತ್ತು ಹೋಗಿದ್ವಿ. ಬಟ್ ನಿನ್ನೆ ಅವನಿಗೆ ಅನ್ಫಾರ್ಚುನೇಟ್ಲಿ ಆ ರೆಸ್ಟೋರೆಂಟಲ್ಲಿ ಒಳಗೋಗಿರಲಿಲ್ಲ. ಬಾ 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 ಬಾ. ಅವ್ರು ಏನು ಅನ್ಕೋತಾರೆ ಹೇಳು? ಏನು ಅಂದ್ಕೊಂತಾರೆ? ನಿನ್ನೆ ಬಂದು ಆಲೆ ಇಲ್ಲಿಗೆ ತಗೊಂಡಿದ್ದೀವಿ. ಸಲಿ ನಾನು ಬಿಟ್ಬಿಟ್ಟು ಬಂದರೆ ಏನಾಗುತ್ತೆ ಅಂತ ಗೊತ್ತಾಗಬೇಕು ತಾನೆ ನಿನಗೆ? ಗೊತ್ತಾಗದು ನೋಡು. ಬಾ, ಈ ವಿಡಿಯೋ ಡೈರೆಕ್ಟ್ ಹಂಗೆ ಹೋಗುತ್ತೆ ಇನ್ಸ್ಟಾಗ್ರಾಮ್ಗೆ. ಸೊ ಒರಿಜಿನಲ್ ಅಲ್ಲ ಬಿಡಿದ ಮಾಡಿರೋದು. ಮತ್ತು ನಾನು ತಂದೆ ಅಂತ ಬಿಡುತ್ತಾನ ಅವನು. ಇದು ಓನರ್ ಅಂದರೆ ಒಂದು ಸ್ವಲ್ಪ ಏನೋ ಆಲ್ಟ್ರೇಷನ್ ಮಾಡಿ ಇದು ಕೂಡ ಕೇಳಪ್ಪ ಮೆನು. ಇನ್ಸ್ಟಾಗ್ರಾಮಿಗೆ ಹಾಕಿಲ್ಲ ಆದರೆ ನನ್ನ ಹೆಸರು ಗೊತ್ತಲ್ಲ. ನನ್ನ ಹತ್ರ ಒಳಗಡೆ ಬಂದಿಲ್ಲ. ನೀನು ಒಳಗೆ ಬರೋದು ಬೇಕಾಗಿಲ್ಲ, ಬಂದಿದ್ದೆ ತಾನೆ ಇಲ್ಲಿಗೆ. ಯಾಕೆ ಬಿಟ್ಟು ಬಂದಿದ್ದೆ? ನನ್ನ ಯಾಕೆ ಬಿಟ್ಟು ಬಂದೆ? ನಿನಗೆ ಗೊತ್ತಾಗಲ್ಲ, ನನಗೆ ಬಿಟ್ಟು ಬಂದರೆ ಏನಾಗುತ್ತೆ ನೆಕ್ಸ್ಟ್ ಟೈಮ್ ಅಂತ ಗೊತ್ತಾಗದು ಬಿಡ್ಬೇಡ. ಹೇಳು ಒಂದ್ಸಲಿ ಸಾರಿ ಕೇಳು. ಹ್ಞೂ ಸಾರಿ ಅಣ್ಣ, ಅಬ್ಬಿ ಅಣ್ಣ ಗೊತ್ತಾಗಿಲ್ಲ ಅಣ್ಣ. ಇನ್ನೊಂದ್ಸಲಿ ಕೇಳು. ಗೊತ್ತಾಗಿಲ್ಲ ಅಬ್ಬಿ ಅಣ್ಣ, ಸಾರಿ. ಬಿಟ್ಟು ಬರಲ್ಲ ಅಣ್ಣ ಇನ್ನೊಂದ್ಸಲ.
ಅಲ್ಲ ಇದು ಗೊತ್ತಾಗಿಲ್ಲ ಅಲ್ಲದಲ್ಲ. ಇನ್ನೂ ಎಲ್ಲಿ ಮುಗಿದಿದೆ ಪಿಕ್ಚರು? ನೀನಲ್ಲಿ ನನ್ನನ್ನು ಬಿಟ್ಬಿಟ್ಟು ಇದಕ್ಕೆ ಹೋಗಿಲ್ವಾ? ಇದಕ್ಕೆ ನೀನು ನನ್ನನ್ನು ಬಿಟ್ಬಿಟ್ಟು ಬನ್ನರ್ಘಟ್ಟ ಹೋಗಿದ್ದೆ. ಬನ್ನರ್ಘಟ್ಟ ಹೌದಲ್ಲ? ಹಾಂ ಇಸ್ಕಿದ್ರೆ ಸೊ ಮೇಲೆ ಇದ್ದ ಕೋಪಕ್ಕೆ ಮೆನು ಕಾರ್ಡ್ ತೊಗೊಂಡು ಮೆನು ಕಾರ್ಡಲ್ಲಿರೋದು ಎಷ್ಟೊಂದು ಐಟಮ್ಸ್ ತುಂಬ ಆರ್ಡ್ರ್ ಮಾಡಿದೆ. ಸೊ ಆರ್ಡ್ರ್ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಐ ವಾಸ್ ಆನ್ ಎ ಡಯಟ್. ಸೀರಿಯಸ್ಲಿ ಐ ವಾಸ್ ಆನ್ ಎ ಸ್ಟ್ರಿಕ್ಟ್ ಡಯಟ್. ನನ್ನ ಮೈಂಡ್ ನನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಅನ್ನೋ ಡಯಟಲ್ಲಿ ನಾನಿದ್ದೆ. ಸ್ಟಾರ್ಟ್ ಮಾಡಿ ಲಿಟ್ರಲಿ ಒಂದು ಕೋಪಕ್ಕೆ ಗೊತ್ತಾಗ್ಬಿಟ್ಟು ನಾನು ತಿನ್ಬಿಟ್ಟೆ. ಸೊ ಐ ಬ್ರೋಕ್ ದ ಡಯಟ್. ಸೊ ಬಿಲ್ಲು 3,000 ರೂಪಾಯಿ ಆಯಿತು. ಅದನ್ನು ಹೇಮಂತನೇ ಕೊಟ್ಟ, ನಾನೆಂತೂ ಕೊಟ್ಟಿಲ್ಲ. ಸೊ ನನಗೆ ಕೋಪ ಬರ್ಸಿದ್ರೆ ಸೊ ನನಗೊಂದು ಒಳ್ಳೆ ಟ್ರೀಟ್ ಕೊಡಿಸ್ಲೇಬೇಕಾಗತ್ತೆ. ಅದು ಅವನಿಗೆ ಗೊತ್ತು ಹೇಮಂತಂಗೆ. ಇದೇ ಫಸ್ಟ್ ಟೈಮ್ ಅಲ್ಲ, ಸುಮಾರು ಸಲ ಈ ಥರ ಆಗಿದೆ. ಕೋಪ ಬರ್ಸ್ದಾಗೆಲ್ಲ ಅವ್ನು ಕರ್ಕೊಂಡೋಗಿ ಟ್ರೀಟ್ ಕೊಡಿಸಿಯಾನೆ. ಆ್ಯಂಡ್ ಅವ್ನು ಕೊಡಿಸ್ತಾನೋ ಇಲ್ಲೋ ಗೊತ್ತಿಲ್ಲ. ಅವನ ಜೊತೆ ಬಂದರೆ ನಾನು ಕರ್ಕೊಂಡು ಹೋಗೋದೆ ಯಾವುದಾದ್ರು ರೆಸ್ಟೋರೆಂಟಿಗೆ ಹೋಗಿ ಅವನ ಕೈಲೇ ಬಿಲ್ ಕೊಡಿಸಿದ್ರೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ಅಷ್ಟೇ. ಮೇ ಬಿ ಶೆಫು ಫ್ರೀಯಾಗಿದ್ರೆ ಇರಬೇಕು ನಾವು ಹೋಗಿದ್ದೆ ಸರ್. ಸೊ ನಾವು ಆರ್ಡ್ರ್ ಮಾಡಿದ ಫುಡ್ಡೆಲ್ಲ ವಿತಿನ್ 15 ಮಿನಿಟ್ಸ್ ಆನ್ ದ ಟೇಬಲ್ ಇತ್ತು. ಸೊ ಎಲ್ಲ ಡಿಶು. ಸೊ ನಾವು ಒಂದೊಂದೇ ಫಾಸ್ಟಾಗಿ ತಿಂತಿದ್ದೀವಿ, ನಾವೇನು ತುಂಬ ಸ್ಲೋ ಎಲ್ಲ ತಿನ್ನಲ್ಲ. ಸೊ ಎಷ್ಟು ಫಾಸ್ಟಾಗಿ ತಿಂದಿದ್ದೀವಿ ಅಂದರೆ ನಾವು ಅಷ್ಟು ಫಾಸ್ಟಾಗಿ ತಿಂತೀವಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 20-30 ಮಿನಿಟ್ಸಲ್ಲಿ. ಬಟ್ ಅಲ್ಲಿ AC ಆನ್ ಇರೋದ್ರಿಂದ ಆ ಫುಡ್ಡೆಲ್ಲ ಸ್ವಲ್ಪ ತಣ್ಣಗಾಗಿತ್ತು. ಅದೊಂದು ಬ್ಯಾಕ್ ಡ್ರಾಪು. ಬಟ್ ಫುಡ್ಡು ರೇಟಿಂಗ್ ಕೊಡೋದಾದರೆ ನಾನು 6.5 or 7 ಕೊಡ್ತೀನಿ ಔಟ್ ಆಫ್ 10. ಸೊ ಅಷ್ಟಾಗಿತ್ತು. ಮತ್ತೆ ಸಿಗೋಣ ಅಂತ ಹೇಳ್ತಾ ಬಾಯ್.